ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ TBFನಲ್ಲಿ LMS ಕಾರ್ಡ್ಗೆ ಅಥವಾ TBF ಕಾರ್ಡ್ಗೆ ಯಾವ ರೀತಿ ಅಪ್ಲೈ ಮಾಡೋದಂತ. ಮೊದಲಿಗೆ ನಿಮ್ಮ ಮೊಬೈಲಲ್ಲಿ ಗೂಗಲಲ್ಲಿ ಹೋಗಿ TBF ಅಂತ ಟೈಪ್ ಮಾಡಿ ಸ್ನೇಹಿತರೆ. ಇಲ್ಲಿ ಟೀಚರ್ ಬೆನಿಫಿಟ್ ಫಂಡ್ ಅಂತ ಬರುತ್ತೆ, ಅದ್ರ ಮೇಲೆ ಟಚ್ ಮಾಡಿ. ಇಲ್ಲಿ ನಿಮ್ಗೇನಾಗಬೇಕಪ್ಪ ಅಂದರೆ ಮೇಯ್ನು ಇಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕು. ಈ ರೀತಿ ನೀವು ಮೊದಲಿಗೆ ಇಲ್ಲಿ ಮಾಡಬೇಕಾದ ಕೆಲಸ ಅಂದರೆ ಇಲ್ಲಿ ಮೇಲೆ 3 ಡಾಟ್ಸ್ ಇದಾವಲ್ಲ, ಈ ಡಾಟ್ಸ್ ಮೇಲೆ ಟಚ್ ಮಾಡಿ ಈ ಡೆಸ್ಕ್ಟಾಪ್ ಸೈಟ್ ಆಫ್ ಮಾಡ್ಕೋಬೇಕು ಸ್ನೇಹಿತರೆ. ಯಾಕಪ್ಪ ಆಫ್ ಮಾಡ್ಕೋಬೇಕಂದ್ರೆ ನೆಕ್ಸ್ಟ್ ನಾವು ಕ್ಯಾಪ್ಚಾ ಹಾಕುವಾಗ ತೊಂದರೆ ಆಗುತ್ತೆ. ಸೊ ಇದನ್ನು ಡೆಸ್ಕ್ಟಾಪ್ ಸೈಟನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಕೊಂಡು ಇಲ್ಲಿ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಅಂತ ಇದ್ರ ಮೇಲೆ ಟಚ್ ಮಾಡೋಣ ಸ್ನೇಹಿತರೆ. ಅಲ್ಲೇನಾದರೂ ನಾನು ಡೆಸ್ಕ್ಟಾಪ್ ಸೈಟ್ ಆಫ್ ಮಾಡ್ಕೊಂಡಿದ್ರೆ ಈ ಕ್ಯಾಪ್ಚಾ ಇಷ್ಟು ಸಂಖ್ಯೆ ಕಾಣಿಸ್ತಾ ಇರಲಿಲ್ಲ ಸ್ನೇಹಿತರೆ. ಸೊ ನಾನು ಅದಕ್ಕೆ ಡೆಸ್ಕ್ಟಾಪ್ ಸೈಟ್ ಆಫ್ ಮಾಡ್ಕೊಂಡಿದ್ದೀನಿ. ಡೆಸ್ಕ್ಟಾಪ್ ಸೈಟ್ ಆಫ್ ಮಾಡ್ಕೊಂಡ್ಮೇಲೆ ಈ ಕ್ಯಾಪ್ಚಾ ಹಾಕೋಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಈಗ ನಾವೇನು ಮಾಡಬೇಕಪ್ಪ ಅಂದರೆ ಈಗಾಗಲೇ ಆಲ್ರೆಡಿ ನೀವೇನಾದರೂ ರಿಜಿಸ್ಟರ್ ಆಗಿದ್ದರೆ ಇಲ್ಲಿ ಡೈರೆಕ್ಟ್ ಮೊಬೈಲ್ ನಂಬರ್ ಹಾಕ್ಬೋದು. ನಾನೇನು ಮಾಡ್ತಾಯಿದ್ದೀನಿ, ನ್ಯೂ ರಿಜಿಸ್ಟರ್ ತೊಗೊತಾ ಇದ್ದೀನಿ. ಅಂದರೆ ಇದುವರೆಗೂ ನಾನು ಯಾವುದೇ ಕಾರಣಕ್ಕೂ ರಿಜಿಸ್ಟರ್ ಆಗಿಲ್ಲ. ಸೊ ನ್ಯೂ ರಿಜಿಸ್ಟರ್ ತೊಗೊತಾ ಇದ್ದೀನಿ, ರಿಜಿಸ್ಟ್ರೇಷನ್ ತೊಗೊತಾ ಇದ್ದೀನಿ. ರಿಜಿಸ್ಟ್ರೇಷನ್ ತೊಗೊಂಡಾಗ ಇಲ್ಲಿ 2 ಆಪ್ಷನ್ ಇದೆ ಸ್ನೇಹಿತರೆ, ಟೀಚರ್ ವಿತ್ KJD ನಂಬರ್, ಟೀಚರ್ಸ್ ವಿತೌಟ್ KJD ನಂಬರ್. ಅಂದರೆ ಮೊದಲಿಗೆ ನಾವು KJD ನಂಬರ್ ಇರೋದನ್ನು ಆಯ್ಕೆ ಮಾಡ್ಕೋಬೇಕು. ಎರಡನೇದು KJD ಇರಲಾರ್ದವ್ರು ಆಯ್ಕೆ ಮಾಡ್ಕೋಬೇಕು. ಸೊ ನಾನು ರಿಜಿಸ್ಟ್ರೇಷನ್ಗೆ ಟೀಚರ್ ವಿತ್ KJD ನಂಬರನ್ನು ಆಯ್ಕೆ ಮಾಡಿಕೊಂಡು ಈ ಡೀಟೇಲ್ಸ್ ಎಲ್ಲ ಎಂಟ್ರಿ ಮಾಡಬೇಕು. ಮೊದಲಿಗೆ ನೇಮ್ ಎಂಟ್ರಿ ಮಾಡಬೇಕು, KJD ನಂಬರ್ ಎಂಟ್ರಿ ಮಾಡಬೇಕು, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಬೇಕು, ಡೇಟ್ ಆಫ್ ಜಾಯ್ನಿಂಗ್ ಎಂಟ್ರಿ ಮಾಡಿ ಫೆಚಿಂಗ್ ಡೀಟೇಲ್ಸ್ ಮಾಡಬೇಕು ಸ್ನೇಹಿತರೆ. ನಾನೀಗ ಫೆಚ್ ಡೀಟೇಲ್ಸ್ ಮಾಡಿದ್ದೀನಿ ಸ್ನೇಹಿತರೆ. ಫೆಚ್ ಡೀಟೇಲ್ಸ್ ಮಾಡಿದ್ಮೇಲೆ ಇಲ್ಲಿ ನಾವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಮೊಬೈಲ್ ನಂಬರನ್ನು ಎಂಟ್ರಿ ಮಾಡೋಷ್ಟಿಲ್ಲ, ಅಲ್ಲಿ ಗೆಟ್ OTP ಅಂದರೆ ನಮ್ಮ KJDಗೆ ಯಾವ್ದು ಲಿಂಕ್ ಆಗಿರುತ್ತೋ ಆ ಒಂದು ಇದಕ್ಕೆ OTP ಹೋಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊಬೈಲ್ ನಂಬರ್ ಎಂಟ್ರಿ ಮಾಡಿ OTPಯನ್ನು ಎಂಟ್ರಿ ಮಾಡಿದ್ದೇನೆ. ಈಗ ನಾವು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ನಾವೊಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ನಾನು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ದೇನೆ ಸ್ನೇಹಿತರೆ. ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ಸಬ್ಮಿಟನ್ನು ಕೊಡ್ತಾ ಇದ್ದೇನೆ. ಸಬ್ಮಿಟ್ ಕೊಡೋಣ. ಸಬ್ಮಿಟ್ ಕೊಟ್ಟಾಗ ಈ ರೀತಿ ನಿಮ್ಮ ಒಂದು ಇದು ಓಪನ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಒಂದು LMS ಅಂದರೆ ನಿಮ್ಮ ಒಂದು ಲೈಫ್ ಮೆಂಬರ್ಶಿಪ್ ಕಾರ್ಡ್ ಇದರದ್ದು ಒಂದು ಡೀಟೇಲ್ಸ್ ಎಲ್ಲ ಓಪನ್ ಆಗುತ್ತೆ. ಈಗೇನು ಮಾಡೋಣ ಸ್ನೇಹಿತರೆ ಅಂದರೆ ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡ್ಕೊಳ್ಳೋಣ. ಡೆಸ್ಕ್ಟಾಪ್ ಸೈಟನ್ನು ಆನ್ ಮಾಡಿಕೊಂಡು ಮೇಲೆ 3 ಅಡ್ಡಗೆರೆ ಅದಲ್ಲ, ಅಲ್ಲಿ ಟಚ್ ಮಾಡಿ ಅಲ್ಲಿ LMS ಅಂತ ಬರುತ್ತೆ, ಅದ್ರ ಮೇಲೆ ಟಚ್ ಮಾಡಿದ್ರೆ ಇದು ಓಪನ್ ಆಗುತ್ತೆ ಸ್ನೇಹಿತರೆ. LMS ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆಯಲ್ಲ, ಇದು ನೋಡಿ ಅಪ್ಲಿಕೇಶನ್ ನಂಬರ್ ಸ್ಟಾರ್ಟ್ ಆಗಿದೆ, ಸ್ಟೇಟಸ್ ನಾಟ್ ಅಪ್ಲೈಡ್ ಬಂದಿದೆ, ಟೀಚರ್ ಬಂದಿದೆ, ಸಬ್ಮಿಟ್ ಯುವರ್ ಅಪ್ಲಿಕೇಶನ್ ಅಂದರೆ ಈ ಲಾಸ್ಟಲ್ಲಿ ಕ್ಲಿಕ್ ಇಯರ್ ಟು ಅಪ್ಲಿಕೇಶನ್ ಅಂತಿದೆಯಲ್ಲ, ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದಾಗ ಈ ರೀತಿ ಇನ್ಸ್ಟ್ರಕ್ಷನ್ಸು ಫಸ್ಟ್ ಓಪನ್ ಆಗಿದೆ. ನಮ್ಗೆ ಇನ್ಸ್ಟ್ರಕ್ಷನ್ಸು ಈ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೀವು ತಿಳ್ಕೊಳ್ಳಿ ಸ್ನೇಹಿತರೆ. ಮುಖ್ಯವಾಗಿ ನಾನು ಏನು ಹೇಳ್ತೇನೆ ಅಂದರೆ ಇದರಲ್ಲಿ ಒಂದು 2 ಮಾಹಿತಿ ಹೇಳ್ತೀನಿ. ನೀವು ಏನೇ ಅಪ್ಲೋಡ್ ಮಾಡಲಿ, ಫೋಟೋ ಆಗಲಿ, LMS ಓಲ್ಡ್ ಕಾರ್ಡ್ ಆಗಲಿ, ನಿಮ್ಮ ಒಂದು ಯಾವುದೇ ಒಂದು ಕಾರ್ಡ್ಸ್ ಆಗಲಿ, ನೀವೊಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಆಗಲಿ, ಇನ್ನೊಂದು ಇದೆಲ್ಲ ಆಗಲಿ, ನೀವೇನಾದರೂ 250 KB ಒಳಗಿರಬೇಕು. ಮತ್ತು ಹೊಸದಾಗಿ ಅಪ್ಲೈ ಮಾಡೋರಿಗೆ 3000 ಚಾರ್ಜ್ ಇರುತ್ತೆ ಸ್ನೇಹಿತರೆ. ಈಗ ನಾನೇನು ಮಾಡ್ತೀನಪ್ಪ, ನೆಕ್ಸ್ಟ್ ಕೊಡ್ತೀನಿ. ನೆಕ್ಸ್ಟ್ ಕೊಟ್ಟಾಗ ನೋಡಿ ಈ ರೀತಿ ಓಪನ್ ಆಗುತ್ತೆ ಸ್ನೇಹಿತರೆ. ಈ ಒಂದು ಡೀಟೇಲ್ಸ್ ಎಲ್ಲ ನಾವು ಎಂಟ್ರಿ ಮಾಡಬೇಕಾಗತ್ತೆ. ಮೊದಲಿಗೆ ಪರ್ಸನಲ್ ಡೀಟೇಲ್ಸ್ ಇದೆ, ಸೆಕೆಂಡ್ ಪರ್ಮನೆಂಟ್ ಅಡ್ರೆಸ್ ಇದೆ, ಥರ್ಡ್ ಕರೆಂಟ್ ಅಡ್ರೆಸ್ ಇದೆ, ಫೋರ್ತ್ ಬ್ಯಾಂಕ್ ಡೀಟೇಲ್ಸ್ ಇದೆ. ಇವೆಲ್ಲ ಡೀಟೇಲ್ಸು ನಾವು ತುಂಬಬೇಕಾಗತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈಗ ನಾನು ಪರ್ಸನಲ್ ಡೀಟೇಲ್ಸ್, ಪರ್ಮನೆಂಟ್ ಅಡ್ರೆಸ್ ಆ್ಯಂಡ್ ಕರೆಂಟ್ ಅಡ್ರೆಸ್ ಆ್ಯಂಡ್ ಬ್ಯಾಂಕ್ ಡೀಟೇಲ್ಸ್ ತುಂಬಿದ್ದೇನೆ. ಈಗ ಕೆಳಗೆ ಏನು ಮಾಡಬೇಕಪ್ಪ ಅಂದ್ರೆ ನಾವು ಅಂದರೆ ಸೇವ್ ಡ್ರಾಫ್ಟ್ ಕೊಡಬೇಕು ಸ್ನೇಹಿತರೆ. ಒಂದ್ಸಲ ಸೇವ್ ಡ್ರಾಫ್ಟ್ ಕೊಡೋಕೆ ಮೊದಲು ಇನ್ನೊಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಸೇವ್ ಡ್ರಾಫ್ಟ್ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಈಗ ನೆಕ್ಸ್ಟ್ ಕೊಡೋಣ ಸ್ನೇಹಿತರೆ. ನೆಕ್ಸ್ಟ್ ಏನು ಮಾಡುತ್ತೆ, ವರ್ಕ್ ಡೀಟೇಲ್ಸ್ ಬರುತ್ತೆ. ಈ ವರ್ಕ್ ಡೀಟೇಲ್ಸು ಸಹ ನೀಟಾಗಿ ತುಂಬಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಈಗ ನಾನು ಇಲ್ಲಿ ಈ ಒಂದು ಎಲ್ಲ ನಾವು ಕೆಲಸ ನಿರ್ವಹಿಸ್ತಾರಂತಹ ವಿಳಾಸ ಅಂದರೆ ಸ್ಕೂಲ್ ಅಡ್ರೆಸ್ಸು ಎಲ್ಲ ತುಂಬಿದ್ದೀವಿ. ನಿಮ್ದು ಯಾವುದಿದ್ರೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ. ಇನ್ಸ್ಟಿಟ್ಯೂಷನ್ ಗೌರ್ಮೆಂಟ್ ಇದ್ದರೆ ಗೌರ್ಮೆಂಟು, ಏಡೆಡ್ ಇದ್ದರೆ ಏಡೆಡ್ಡು, ಕಾಲೇಜ್ ಇದ್ದರೆ ಕಾಲೇಜು, ಆ ರೀತಿ ಏಡೆಡ್ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕೆಳಗೆ ಸೇವ್ ಡ್ರಾಫ್ಟ್ ಅಂತ ಕೊಡಿ. ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು. ಮತ್ತು ನೆಕ್ಸ್ಟ್ ಕೊಡಿ ಸ್ನೇಹಿತರೆ. ಇಲ್ಲಿ ಡಿಪೆಂಡೆಂಟ್ ಡೀಟೇಲ್ಸನ್ನು ಹಾಕಬೇಕು. ಇಲ್ಲಿ ಡಿಪೆಂಡೆಂಟ್ ಡೀಟೇಲ್ಸ್ ಹಾಕುವಾಗ ಇಲ್ಲಿ ಮೇಲೆ ನೋಡಿ, ನಿಮ್ಮ ಸಂಗಾತಿ ಏನಾದರೂ ಶಿಕ್ಷಕರಾಗಿದ್ದರೆ ಅಂತಂದರೆ ಹೌದು ಅಂದರೆ, ಇಲ್ಲ ಅಂದರೆ ಇಲ್ಲ ಅಂತ ಹಾಕಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ನಾನೇನು ಮಾಡಿದ್ದೇನೆ ಅಂದರೆ ಈಗ ಒಂದು ಇಬ್ಬರು ಮಕ್ಕಳಿಗಷ್ಟೇ ಅವಕಾಶ ಇದೆ. ತಂದೆ, ತಾಯಿ, ಸ್ಪೌಸ್, ಗಂಡ ಆಗಲಿ ಹೆಂಡತಿ ಆಗಲಿ ಇಬ್ಬರು ಮಕ್ಕಳಿಗೆ ಅಷ್ಟೇ ಅವಕಾಶ ಇದೆ. ಸೊ ನಾನೇನು ಮಾಡಿದ್ದೀನಿ, ಇಷ್ಟು ಜನನ ಆ್ಯಡ್ ಮಾಡಿದ್ದೀನಿ. ಆ್ಯಡ್ ಮಾಡಿ
ಮತ್ತೆ ಏನು ಒಬ್ಬರನ್ನ ಸೇರಿಸಿದ ಮೇಲೆ ಆ್ಯಡ್ ಮಾಡ್ಕೊತಾ ಹೋಗ್ತದೆ. ಮತ್ತೆ ಮುಂದೆ ಬೇಕಾದರೆ ಇವನ್ನು ಎಡಿಟ್ ಮಾಡ್ಕೋಬೋದು. ಈಗ ಸೇವ್ ಡ್ರಾಫ್ಟ್ ಕೊಡ್ತಾ ಇದ್ದೀನಿ. ಸೇವ್ ಡ್ರಾಫ್ಟ್ ಕೊಟ್ಮೇಲೆ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬರ್ತೈತೆ. ಮತ್ತೆ ನೆಕ್ಸ್ಟ್ ಕೊಡೋಣ ಸ್ನೇಹಿತರೆ. ನೆಕ್ಸ್ಟ್ ಕೊಟ್ಟಾಗ ಈಗ ಫೈಲ್ಸ್ ಇಂಪಾರ್ಟೆಂಟ್ ಇಲ್ಲಿ. ಇಲ್ಲಿ ಏನಿದೆಯಪ್ಪ ಅಂದ್ರೆ ಫಸ್ಟು ಡೂ ಯು ಹ್ಯಾವ್ ಓಲ್ಡ್ LMS ಕಾರ್ಡ್? ನೀವು ಹಳೆ LMS ಕಾರ್ಡ್ ಹೊಂದಿದ್ದೀರಾ? ಹೊಂದಿದ್ರೆ ಅದೇ ಇದು ರಿನ್ಯೂವಲ್ ಮಾಡ್ಕೊಳ್ಳೋರಿಗೆ ಅಂದರೆ ಹೊಸ ಕಾರ್ಡ್ ಮಾಡ್ಕೊಳ್ಳೋರಿಗೆ. ಇಲ್ಲ ಅನ್ನೋರಿಗೆ ಏನಾಗುತ್ತೆ, ಹೊಸ 3,000 ಕೊಟ್ಟು ಪೇ ಮಾಡ್ತೀವಲ್ಲ ಅವ್ರಿಗೆ ಇಲ್ಲ ಅಂತಿರುತ್ತೆ. ಸೊ ಇಲ್ಲಿ ನಾವು ಎಸ್ ಅಂತ ಕೊಡಬೇಕಾಗತ್ತೆ. ಎಸ್ ಅಂತ ಕೊಟ್ಟಮೇಲೆ ಇಲ್ಲೆಲ್ಲ ನಾವು ತುಂಬಬೇಕಾಗತ್ತೆ. ಮೊದಲು ಅಸ್ತಿತ್ವದಲ್ಲಿರುವ LMS ID ಸಂಖ್ಯೆಯನ್ನು ಹಾಕಬೇಕಾಗತ್ತೆ. ಫೀಸ್ ಪೇಯ್ಡ್ ಆಗಿದ್ದರೆ ಅದನ್ನು ಹಾಕಬೇಕಾಗತ್ತೆ. ಡೇಟ್ ಆಫ್ ಪೇಯ್ಡ್ ಅದು ಹಾಕಬೇಕಾಗತ್ತೆ. ಮತ್ತು ಇದು ನೆಕ್ಸ್ಟ್ ಅಪ್ಲೋಡ್ ಮಿನಿಮಮ್ 1 ಡಾಕ್ಯುಮೆಂಟು. ಇದರಲ್ಲಿ ಓಲ್ಡ್ LMS ಕಾರ್ಡ್ದು ಫ್ರಂಟ್ ಫೋಟೋ ಮತ್ತು ಎರಡನೇದು ಬ್ಯಾಕ್ ಫೋಟೋ ಹಾಕಬೇಕು. ಚಲನ್ ತುಂಬಿದ್ರೆ ಫೋಟೋ ಇದ್ದರೆ ಅದನ್ನು ತುಂಬಬೇಕು. ಇದರಲ್ಲಿ ಮ್ಯಾಂಡೇಟ್ರಿ ಏನಿಲ್ಲ, ಅಟ್ಲೀಸ್ಟ್ ಒಂದಾದರೂ ತುಂಬಲೇಬೇಕು ಇದರಲ್ಲಿ, ಈ ಒಂದು ಈ ಸೆಕೆಂಡ್ ಕಾಲಮಲ್ಲಿ. ನೆಕ್ಸ್ಟು ಫೋಟೋ ಇಲ್ಲಿ ಇದು JPG PNG ಯಲ್ಲಿರಬೇಕು. ಸಿಗ್ನೇಚರು ಸಹ JPG PNG ಯಲ್ಲಿರಬೇಕು. HRMS ಪೇ ಸ್ಲಿಪ್ ಇರಬೇಕು. ಸೈನ್ಡ್ ಕಾಪಿ ಆಫ್ ದ ಹೆಡ್ ಮಾಸ್ಟರ್ ಇಷ್ಟಿರಬೇಕು ಸ್ನೇಹಿತರೆ. ಇಷ್ಟಿಟ್ಟು ಅಗ್ರಿ ಕೊಡಬೇಕಾಗತ್ತೆ. ಈಗ ಇವೆಲ್ಲ ತುಂಬ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ನಾನು ಈಗ ಎಲ್ಲ ಡೀಟೇಲ್ಸು ತುಂಬಿದ್ದೀನಿ. ಮೇಲೆ ಅಪ್ಲೋಡ್ ಮಿನಿಮಮ್ 1 ಡಾಕ್ಯುಮೆಂಟಲ್ಲಿ ನಂದು 2 ಡಾಕ್ಯುಮೆಂಟ್ ಇದೆ, ಪ್ರಿಂಟ್ ಕಾಪಿ ಆ್ಯಂಡ್ ಬ್ಯಾಕ್ ಕಾಪಿ. ಸೊ ನಾನು ಅದನ್ನು ಪ್ರಿಂಟು ಮತ್ತು ಬ್ಯಾಕ್ ಹಾಕಿದ್ದೀನಿ, ಮತ್ತು ಫೋಟೋ ಹಾಕಿದ್ದೀನಿ, ಶಿಕ್ಷಕರ ಸಹಿ ಅಪ್ಲೋಡ್ ಮಾಡಿದ್ದೇನೆ, ಮತ್ತು ಪೇ ಸ್ಲಿಪ್ ಅಪ್ಲೋಡ್ ಮಾಡಿದ್ದೇನೆ, ಸಂಸ್ಥೆಯ ಮುಖ್ಯಸ್ಥರು ಸಹ ಅಪ್ಲೋಡ್ ಮಾಡಿದ್ದೀನಿ. ಐ ಅಗ್ರಿ ಕೊಡಬೇಕಾಗತ್ತೆ ಸ್ನೇಹಿತರೆ. ಐ ಅಗ್ರಿ ಕೊಟ್ಟು ಇವೆಲ್ಲ ಒಂದ್ಸಲ ಚೆಕ್ ಮಾಡಿಕೊಂಡು ಸೇವ್ ಡ್ರಾಫ್ಟ್ ಕೊಡಬೇಕಾಗತ್ತೆ. ಸೊ ನಾನೀಗ ಸೇವ್ ಡ್ರಾಫ್ಟ್ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸೇವ್ ಡ್ರಾಫ್ಟ್ ಕೊಟ್ಟಾಗ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲಿ ಬಂತು. ಈಗ ನಾವು ಸಬ್ಮಿಟ್ ಕೊಡಬೇಕಾಗತ್ತೆ. ಫೈನಲ್ ಸಬ್ಮಿಟ್ ಕೊಡಬೇಕಾಗತ್ತೆ ಸ್ನೇಹಿತರೆ. ಒಂದ್ಸಲ ಎಲ್ಲ ನೀಟಾಗಿ ಚೆಕ್ ಮಾಡ್ಕೊಂಡು ಬಂದಿದ್ದೇವೆ, ಹಾಕಿದ್ದೇವೆ. ಸೊ ಸಬ್ಮಿಟನ್ನು ಕೊಡ್ತಾ ಇದ್ದೇನೆ. ಸಬ್ಮಿಟ್ ಕೊಟ್ಟಾಗ ಸ್ವಲ್ಪ ಟೈಮ್ ತಗೊಳ್ತದೆ. ನೋಡಿ ಸಬ್ಮಿಟ್ ಆಯಿತು ಸ್ನೇಹಿತರೆ. ಸಬ್ಮಿಟ್ ಆದಾಗ ಇಲ್ಲಿ ನೂರಾರು ಆಪ್ಷನ್ಸ್ ಬರ್ತವೆ. ಇಲ್ಲಿ ಅಪ್ರೂವಲ್ ಆಗೋಕ್ಕೆ ಸುಮಾರು ತಗೊತದೆ. ಇಲ್ಲಿ ಕೇಸ್ ವರ್ಕರ್ ಅಂತಿದೆ ಕೋಲಾರ, ಅಲ್ಲಿಂದ ಸುಮಾರು DDPI ಕೋಲಾರವರೆಗೂ ಸುಮಾರು ಒಂದು 5-6 ಜನ ಕಡೆ ಅಪ್ರೂವ್ ಆಗಬೇಕಾಗತ್ತೆ. ಅಪ್ರೂವ್ ಆಗಮೇಲೆ ಇಲ್ಲಿ ವ್ಯೂ ಅಪ್ಲಿಕೇಶನ್ ಇಲ್ಲಿದೆ ನೋಡಿ, ನಂದು ಡೇಟ್ ಇದೆ, ಅಪ್ಲಿಕೇಶನ್ ನಂಬರ್ ಇದೆ, ಮತ್ತು ಪೆಂಡಿಂಗ್ ಇದೆ, ಕೇಸ್ ವರ್ಕರ್ ಅಟ್ ಕೋಲಾರ ಇದೆ. ಇದಕ್ಕೆ ಲಾಸ್ಟ್ ಆ್ಯಕ್ಷನಲ್ಲಿ ವ್ಯೂ ಇದೆ. ವ್ಯೂ ಮೇಲೆ ನೀವು ನಿಮ್ಮ ಒಂದು PDF ಅನ್ನು, ನೀವು ಹಾಕಿರೋ ಅಪ್ಲಿಕೇಶನನ್ನು PDF ರೂಪದಲ್ಲಿ ನೋಡ್ಕೋಬೋದು ಸ್ನೇಹಿತರೆ. ಈ ರೀತಿ ನಿಮ್ಮ ಒಂದು ಇದನ್ನು ನೋಡ್ಕೋಬೋದು. ನೋಡಿ ಎಲ್ಲ ಪ್ರತಿಯೊಂದು ಡೀಟೇಲ್ಸು ನೀವು ನೋಡ್ಕೋಬೋದು ಸ್ನೇಹಿತರೆ. ಈ ರೀತಿ ನೀವು ಅಪ್ಲೈ ಮಾಡಿದ್ಮೇಲೆ ಸ್ನೇಹಿತರೆ ಇಲ್ಲಿ ಪ್ರಿಂಟ್ ಅಂತ ಕೊಡಿ. ನಿಮಗೆ PDF ರೂಪದಲ್ಲಾದರೂ ಸೇವ್ ಆಗುತ್ತೆ. ಒಂದು ವೇಳೆ PDF ರೂಪದಲ್ಲಿ ಸೇವ್ ಆಗಿಲ್ಲ ಅಂದರೆ ಇಲ್ಲಿ ಮೇಲೆ 3 ಡಾಟ್ಸ್ ಇದೆಯಲ್ಲ, ಇದ್ರ ಮೇಲೆ ಟಚ್ ಮಾಡಿ ಇಲ್ಲಿ ಶೇರ್ ಬಟನ್ ಇದೆ ನೋಡಿ ಸ್ನೇಹಿತರೆ. ಈ ಶೇರ್ ಬಟನ್ ಮೇಲೆ ಹೋದರೆ ನೀವು ಶೇರ್ ಮಾಡಿಕೊಂಡ್ರೆ ಅದು ನಿಮಗೆ ಶೇರ್ ಆಗುತ್ತೆ ಸ್ನೇಹಿತರೆ. ಈ ರೀತಿ ನೀವು ನಿಮ್ಮ ಒಂದು TBFಗೆ ಅಪ್ಲೈ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಯಾಡ್ಸ್, UDIS, HRMS, TBF, KSS ಇನ್ನಿತರ ಎಲ್ಲ ಯೋಜನೆಗಳು ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತದೆ ಸ್ನೇಹಿತರೆ. ಥ್ಯಾಂಕ್ ಯು ಸ್ನೇಹಿತರೆ.